ಮೊದಲನೇ ಬಾರಿಗೆ ಹಾಸನಾಂಬ ದೇವಿಯ ದರ್ಶನ ಪಡೆದು ತುಂಬಾ ಖುಷಿ ಆಯ್ತು. ಒಂಥರ ಮೈ ರೋಮಾಂಚನ ಆಯ್ತು. ಶಕ್ತಿ ಪೀಠ ಅಷ್ಟು ದೇವಿ ಒಂದು ಶಕ್ತಿ ಬಗ್ಗೆ ನಾವು ನೆನ್ನೆ ಏನು ಪ್ರತೀತಿ ಏನ್ ಹಾಸನಾಂಬ ದೇವಿ ಅಂದ್ರೆ ಯಾರು ಏನಕ್ಕೆ ಈ ಪ್ರತೀತಿ ಏನಕ್ಕೆ 9ರಿಂದ 15 ದಿನದವರೆಗೂ ಮಾತ್ರ ದೇವಸ್ಥಾನ ತೆರೆದಿರುತ್ತೆ. ಇದನ್ನೆಲ್ಲ ನಾವು ಒಂದಷ್ಟು ನೆನ್ನೆ ರಿಸರ್ಚ್ ಮಾಡಿ ಒಂದಷ್ಟು ತಿಳ್ಕೊಂಡ್ವಿ ದೇವಸ್ಥಾನದ ಬಗ್ಗೆ. ಇಲ್ಲಾಂದ್ರೆ ನಮ್ಗೆ ದೇವಸ್ಥಾನ ಪ್ರತೀತಿ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಬಂದು ನಮ್ಗೆ ಆ ಭಕ್ತಿ ನಮ್ಗೇನು ಅಂತ ಗೊತ್ತಾಗಲ್ಲ. ಸೊ ಅದಕ್ಕೆ ಆ ದೇವಿಯ ಶಕ್ತಿ ನಾವು ಮನ್ಸಲ್ಲಿ ಏನು ನೆನ್ಸ್ಕೊಂಡ್ರು ಕೂಡ ಆ ದೇವಿ ಅದು ನೆರವೇರಿಸುವಂತದ್ದು ಅದನ್ನೆಲ್ಲ ತಿಳ್ಕೊಂಡು ಇವತ್ ಬರ್ಲೇಬೇಕು ಅಂತ ಹೇಳಿ ಇವತ್ ಬಂದ್ವಿ. ನಾಳೆ ಲಾಸ್ಟ್ ಡೇ ಅಂತ ಗೊತ್ತಾಯ್ತು, ಅದಕ್ಕೆ ಇವತ್ತೇ ಬಂದು ದರ್ಶನ ಮಾಡ್ಕೊಂಡ್ ಬಂದ್ವಿ. ತುಂಬಾ ಖುಷಿ ಆಯ್ತು. ಒಂದ್ ಮೈ ರೋಮಾಂಚನ ಆಯ್ತು. ಅಲ್ಲಿ ಎಂಟರ್ ಆಗ್ತಾ ಇದ್ದಂಗೆ ಆ ರ್ಯಾಂಪ್ ದಾಟಿ ಮುಂದೆ ಹೋಗ್ತಾ ಇದ್ದಂಗೆ ದೇವಿ ಅಲ್ಲಿ ಕಾಣಿಸ್ತಾ ಇದ್ದಂಗೆ ಒಂದು ದೀಪ ಆಗ್ಲಿ ದೇವಿ ನೋಡಿದ ತಕ್ಷಣ ಒಂದು ಮೈ ರೋಮಾಂಚನ ಆಯ್ತು. ತುಂಬಾ ಖುಷಿ ಆಯ್ತು. ಸಾಂಪ್ರದಾಯಿಕ ಉಡುಗೆ ತೊಟ್ಕೊಂಡು ಕೊಡಗು ಸಾಂಪ್ರದಾಯಿಕ. ಹೌದು. ನಾನು ಯಾವ ದೇವಸ್ಥಾನಕ್ಕೆ ಹೋದ್ರು ಕೂಡ ನಮ್ಮ ಕೊಡಗಿನ ಉಡುಪಲ್ಲೇ ಹೋಗೋದು. ನಮ್ಮ ಒಂದು ಟ್ರೆಡಿಷನಲ್ ಜ್ಯುವೆಲ್ರಿ, ನಮ್ಮ ಪತ್ತಾಕ ಜೋಮಾಲೆ, ನಮ್ಮ ಕೊಕ್ಕೆ ತಾತಿ, ಇದಷ್ಟು ನಮ್ಮ ಟ್ರೆಡಿಷನಲ್ ಕೊಡವ ಏನ್ ಸಂಪ್ರದಾಯ ಇದೆ ನಾನು ಅದನ್ನ ಮಾಡ್ಕೊಂಡು ಎಲ್ಲಾ ದೇವಸ್ಥಾನಕ್ಕೂ ನಾ ಹಾಗೆ ಹೋಗುದು. ಇಲ್ಲಿ ಬಂದ ಭಕ್ತರಿಗೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಈ ವರ್ಷ ಬೇಡ್ಕೊಂಡು ಹೋದ್ರೆ ಮುಂದಿನ ವರ್ಷ ಈಡೇರುತ್ತೆ ಅನ್ನೋದನ್ನ ನಂಬಿಕೆ ಇದೆ. ಹೌದು, ನೀವೇನಾದ್ರು ವಿಶೇಷ ಪ್ರಾರ್ಥನೆ? ಖಂಡಿತ ತುಂಬಾ ಹರಕೆಗಳಿದೆ. ಹರಕೆಗಳು ಹೇಳ್ಬಾರ್ದಂತೆ, ತುಂಬಾ ಸಾಕಷ್ಟು ಇದೆ. ಸಾಕಷ್ಟು ಬೇಡ್ಕೊಂಡಿದ್ದೀನಿ ದೇವ್ರ ಹತ್ರ. ಹಾಗೆ ಸಿನಿಮಾ, ಎಸ್ಪೆಷಲಿ ಈಗ ಸಿನಿಮಾ ಭುವನ್ ಅವ್ರದ್ದು ಹೆಲೋ 1 2 3 ಸಿನಿಮಾ, ಯೋಗರಾಜ್ ಭಟ್ರು ಹಾಗೆ ಹರಿಕೃಷ್ಣ ಅವರ ಕಾಂಬಿನೇಷನ್ ಸಿನಿಮಾ, ಅದು ಇನ್ನೇನು ಶೂಟಿಂಗ್ ಶುರು ಆಗುತ್ತೆ. ಅದ್ರ ಬಗ್ಗೆ ಜಾಸ್ತಿ ಬೇಡ್ಕೊಂಡಿದೀನಿ. ಯಾಕಂದ್ರೆ ಆ ಸಿನಿಮಾ ಒಂದು ದೊಡ್ಡ ಹಿಟ್ ಆಗ್ಬೇಕು ಇಂಡಸ್ಟ್ರಿಯಲ್ಲಿ ಅಂತ ಹೇಳ್ಕೊಂಡು. ಸೊ ಅದು ಎಲ್ಲೋ ಒಂದ್ ಕಡೆ ನಮ್ಮೆಲ್ಲರಿಗೂ ಒಂದು ಕರಿಯರ್ ಮೂವಿ ಆಗುತ್ತೆ. ಮೊದಲನೇ ಬಾರಿಗೆ ಹಾಸನಾಂಬ ದೇವಿಯ ದರ್ಶನ ಪಡೆದು ತುಂಬಾ ಖುಷಿ ಆಯ್ತು. ಒಂಥರ ಮೈ ರೋಮಾಂಚನ ಆಯ್ತು. ಶಕ್ತಿ ಪೀಠ ಅಷ್ಟು ದೇವಿ ಒಂದು ಶಕ್ತಿ ಬಗ್ಗೆ ನಾವು ನೆನ್ನೆ ಏನು ಪ್ರತೀತಿ ಏನ್ ಹಾಸನಾಂಬ ದೇವಿ ಅಂದ್ರೆ ಯಾರು ಏನಕ್ಕೆ ಈ ಪ್ರತೀತಿ ಏನಕ್ಕೆ 9ರಿಂದ 15 ದಿನದವರೆಗೂ ಮಾತ್ರ ದೇವಸ್ಥಾನ ತೆರೆದಿರುತ್ತೆ. ಇದನ್ನೆಲ್ಲ ನಾವು ಒಂದಷ್ಟು ನೆನ್ನೆ ರಿಸರ್ಚ್ ಮಾಡಿ ಒಂದಷ್ಟು ತಿಳ್ಕೊಂಡ್ವಿ ದೇವಸ್ಥಾನದ ಬಗ್ಗೆ. ಇಲ್ಲಾಂದ್ರೆ ನಮ್ಗೆ ದೇವಸ್ಥಾನ ಪ್ರತೀತಿ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಬಂದು ನಮ್ಗೆ ಆ ಭಕ್ತಿ ನಮ್ಗೇನು ಅಂತ ಗೊತ್ತಾಗಲ್ಲ. ಸೊ ಅದಕ್ಕೆ ಆ ದೇವಿಯ ಶಕ್ತಿ ನಾವು ಮನ್ಸಲ್ಲಿ ಏನು ನೆನ್ಸ್ಕೊಂಡ್ರು ಕೂಡ ಆ ದೇವಿ ಅದು ನೆರವೇರಿಸುವಂತದ್ದು ಅದನ್ನೆಲ್ಲ ತಿಳ್ಕೊಂಡು ಇವತ್ ಬರ್ಲೇಬೇಕು ಅಂತ ಹೇಳಿ ಇವತ್ ಬಂದ್ವಿ. ನಾಳೆ ಲಾಸ್ಟ್ ಡೇ ಅಂತ ಗೊತ್ತಾಯ್ತು, ಅದಕ್ಕೆ ಇವತ್ತೇ ಬಂದು ದರ್ಶನ ಮಾಡ್ಕೊಂಡ್ ಬಂದ್ವಿ. ತುಂಬಾ ಖುಷಿ ಆಯ್ತು. ಒಂದ್ ಮೈ ರೋಮಾಂಚನ ಆಯ್ತು. ಅಲ್ಲಿ ಎಂಟರ್ ಆಗ್ತಾ ಇದ್ದಂಗೆ ಆ ರ್ಯಾಂಪ್ ದಾಟಿ ಮುಂದೆ ಹೋಗ್ತಾ ಇದ್ದಂಗೆ ದೇವಿ ಅಲ್ಲಿ ಕಾಣಿಸ್ತಾ ಇದ್ದಂಗೆ ಒಂದು ದೀಪ ಆಗ್ಲಿ ದೇವಿ ನೋಡಿದ ತಕ್ಷಣ ಒಂದು ಮೈ ರೋಮಾಂಚನ ಆಯ್ತು. ತುಂಬಾ ಖುಷಿ ಆಯ್ತು. ಸಾಂಪ್ರದಾಯಿಕ ಉಡುಗೆ ತೊಟ್ಕೊಂಡು ಕೊಡಗು ಸಾಂಪ್ರದಾಯಿಕ. ಹೌದು. ನಾನು ಯಾವ ದೇವಸ್ಥಾನಕ್ಕೆ ಹೋದ್ರು ಕೂಡ ನಮ್ಮ ಕೊಡಗಿನ ಉಡುಪಲ್ಲೇ ಹೋಗೋದು. ನಮ್ಮ ಒಂದು ಟ್ರೆಡಿಷನಲ್ ಜ್ಯುವೆಲ್ರಿ, ನಮ್ಮ ಪತ್ತಾಕ ಜೋಮಾಲೆ, ನಮ್ಮ ಕೊಕ್ಕೆ ತಾತಿ, ಇದಷ್ಟು ನಮ್ಮ ಟ್ರೆಡಿಷನಲ್ ಕೊಡವ ಏನ್ ಸಂಪ್ರದಾಯ ಇದೆ ನಾನು ಅದನ್ನ ಮಾಡ್ಕೊಂಡು ಎಲ್ಲಾ ದೇವಸ್ಥಾನಕ್ಕೂ ನಾ ಹಾಗೆ ಹೋಗುದು. ಇಲ್ಲಿ ಬಂದ ಭಕ್ತರಿಗೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಈ ವರ್ಷ ಬೇಡ್ಕೊಂಡು ಹೋದ್ರೆ ಮುಂದಿನ ವರ್ಷ ಈಡೇರುತ್ತೆ ಅನ್ನೋದನ್ನ ನಂಬಿಕೆ ಇದೆ. ಹೌದು, ನೀವೇನಾದ್ರು ವಿಶೇಷ ಪ್ರಾರ್ಥನೆ? ಖಂಡಿತ ತುಂಬಾ ಹರಕೆಗಳಿದೆ. ಹರಕೆಗಳು ಹೇಳ್ಬಾರ್ದಂತೆ, ತುಂಬಾ ಸಾಕಷ್ಟು ಇದೆ. ಸಾಕಷ್ಟು ಬೇಡ್ಕೊಂಡಿದ್ದೀನಿ ದೇವ್ರ ಹತ್ರ. ಹಾಗೆ ಸಿನಿಮಾ, ಎಸ್ಪೆಷಲಿ ಈಗ ಸಿನಿಮಾ ಭುವನ್ ಅವ್ರದ್ದು ಹೆಲೋ 1 2 3 ಸಿನಿಮಾ, ಯೋಗರಾಜ್ ಭಟ್ರು ಹಾಗೆ ಹರಿಕೃಷ್ಣ ಅವರ ಕಾಂಬಿನೇಷನ್ ಸಿನಿಮಾ, ಅದು ಇನ್ನೇನು ಶೂಟಿಂಗ್ ಶುರು ಆಗುತ್ತೆ. ಅದ್ರ ಬಗ್ಗೆ ಜಾಸ್ತಿ ಬೇಡ್ಕೊಂಡಿದೀನಿ. ಯಾಕಂದ್ರೆ ಆ ಸಿನಿಮಾ ಒಂದು ದೊಡ್ಡ ಹಿಟ್ ಆಗ್ಬೇಕು ಇಂಡಸ್ಟ್ರಿಯಲ್ಲಿ ಅಂತ ಹೇಳ್ಕೊಂಡು. ಸೊ ಅದು ಎಲ್ಲೋ ಒಂದ್ ಕಡೆ ನಮ್ಮೆಲ್ಲರಿಗೂ ಒಂದು ಕರಿಯರ್ ಮೂವಿ ಆಗುತ್ತೆ. ಮೊದಲನೇ ಬಾರಿಗೆ ಹಾಸನಾಂಬ ದೇವಿಯ ದರ್ಶನ ಪಡೆದು ತುಂಬಾ ಖುಷಿ ಆಯ್ತು. ಒಂಥರ ಮೈ ರೋಮಾಂಚನ ಆಯ್ತು. ಶಕ್ತಿ ಪೀಠ ಅಷ್ಟು ದೇವಿ ಒಂದು ಶಕ್ತಿ ಬಗ್ಗೆ ನಾವು ನೆನ್ನೆ ಏನು ಪ್ರತೀತಿ ಏನ್ ಹಾಸನಾಂಬ ದೇವಿ ಅಂದ್ರೆ ಯಾರು ಏನಕ್ಕೆ ಈ ಪ್ರತೀತಿ ಏನಕ್ಕೆ 9ರಿಂದ 15 ದಿನದವರೆಗೂ ಮಾತ್ರ ದೇವಸ್ಥಾನ ತೆರೆದಿರುತ್ತೆ. ಇದನ್ನೆಲ್ಲ ನಾವು ಒಂದಷ್ಟು ನೆನ್ನೆ ರಿಸರ್ಚ್ ಮಾಡಿ ಒಂದಷ್ಟು ತಿಳ್ಕೊಂಡ್ವಿ ದೇವಸ್ಥಾನದ ಬಗ್ಗೆ. ಇಲ್ಲಾಂದ್ರೆ ನಮ್ಗೆ ದೇವಸ್ಥಾನ ಪ್ರತೀತಿ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಬಂದು ನಮ್ಗೆ ಆ ಭಕ್ತಿ ನಮ್ಗೇನು ಅಂತ ಗೊತ್ತಾಗಲ್ಲ. ಸೊ ಅದಕ್ಕೆ ಆ ದೇವಿಯ ಶಕ್ತಿ ನಾವು ಮನ್ಸಲ್ಲಿ ಏನು ನೆನ್ಸ್ಕೊಂಡ್ರು ಕೂಡ ಆ ದೇವಿ ಅದು ನೆರವೇರಿಸುವಂತದ್ದು ಅದನ್ನೆಲ್ಲ ತಿಳ್ಕೊಂಡು ಇವತ್ ಬರ್ಲೇಬೇಕು ಅಂತ ಹೇಳಿ ಇವತ್ ಬಂದ್ವಿ. ನಾಳೆ ಲಾಸ್ಟ್ ಡೇ ಅಂತ ಗೊತ್ತಾಯ್ತು, ಅದಕ್ಕೆ ಇವತ್ತೇ ಬಂದು ದರ್ಶನ ಮಾಡ್ಕೊಂಡ್ ಬಂದ್ವಿ. ತುಂಬಾ ಖುಷಿ ಆಯ್ತು. ಒಂದ್ ಮೈ ರೋಮಾಂಚನ ಆಯ್ತು. ಅಲ್ಲಿ ಎಂಟರ್ ಆಗ್ತಾ ಇದ್ದಂಗೆ ಆ ರ್ಯಾಂಪ್ ದಾಟಿ ಮುಂದೆ ಹೋಗ್ತಾ ಇದ್ದಂಗೆ ದೇವಿ ಅಲ್ಲಿ ಕಾಣಿಸ್ತಾ ಇದ್ದಂಗೆ ಒಂದು ದೀಪ ಆಗ್ಲಿ ದೇವಿ ನೋಡಿದ ತಕ್ಷಣ ಒಂದು ಮೈ ರೋಮಾಂಚನ ಆಯ್ತು. ತುಂಬಾ ಖುಷಿ ಆಯ್ತು.
ಸಾಂಪ್ರದಾಯಿಕ ಉಡುಗೆ ತೊಟ್ಕೊಂಡು ಕೊಡಗು ಸಾಂಪ್ರದಾಯಿಕ ಹೌದು. ನಾನು ಎಲ್ಲ ಯಾವ ದೇವಸ್ಥಾನಕ್ಕೆ ಹೋದ್ರು ಕೂಡ ನಮ್ಮ ಕೊಡಗಿನ ಉಡುಪಲ್ಲೇ ಹೋಗೋದು. ನಮ್ಮ ಒಂದು ಟ್ರೆಡಿಷನಲ್ ಜ್ಯುವೆಲ್ರಿ, ನಮ್ಮ ಪತ್ತಾಕ, ಜೋಮಾಲೆ, ನಮ್ಮ ಕೊಕ್ಕೆ ತಾತಿ, ಇದಷ್ಟು ನಮ್ಮ ಟ್ರೆಡಿಷನಲ್ ಕೊಡವ ಏನ್ ಸಂಪ್ರದಾಯ ಇದೆ, ನಾನು ಅದನ್ನ ಮಾಡ್ಕೊಂಡು ಎಲ್ಲಾ ದೇವಸ್ಥಾನಕ್ಕೂ ನಾ ಹಾಗೆ ಹೋಗೋದು. ಇಲ್ಲಿ ಬಂದ ಭಕ್ತರಿಗೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಈ ವರ್ಷ ಬೇಡ್ಕೊಂಡು ಹೋದ್ರೆ ಮುಂದಿನ ವರ್ಷ ಈಡೇರುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಹೌದು, ನೀವೇನಾದ್ರು ವಿಶೇಷ ಪ್ರಾರ್ಥನೆ? ಖಂಡಿತ ತುಂಬಾ ಹರಕೆಗಳಿದೆ. ಹರಕೆಗಳು ಹೇಳಬಾರ್ದಂತೆ, ತುಂಬಾ ಸಾಕಷ್ಟು ಇದೆ. ಸಾಕಷ್ಟು ಬೇಡ್ಕೊಂಡಿದ್ದೀನಿ ದೇವ್ರ ಹತ್ರ. ಹಾಗೆ ಸಿನಿಮಾ, ಎಸ್ಪೆಷಲಿ ಈಗ ಸಿನಿಮಾ ಭುವನ್ ಅವ್ರದ್ದು ಹೆಲೋ 1 2 3 ಸಿನಿಮಾ, ಯೋಗರಾಜ್ ಭಟ್ರು ಹಾಗೆ ಹರಿಕೃಷ್ಣ ಅವರ ಕಾಂಬಿನೇಷನ್ ಸಿನಿಮಾ, ಅದು ಇನ್ನೇನು ಶೂಟಿಂಗ್ ಶುರು ಆಗುತ್ತೆ. ಅದ್ರ ಬಗ್ಗೆ ಜಾಸ್ತಿ ಬೇಡ್ಕೊಂಡಿದ್ದೀನಿ, ಯಾಕಂದ್ರೆ ಆ ಸಿನಿಮಾ ಒಂದು ದೊಡ್ಡ ದೊಡ್ಡ ಹಿಟ್ ಆಗ್ಬೇಕು ಇಂಡಸ್ಟ್ರಿಯಲ್ಲಿ ಅಂತ ಹೇಳ್ಕೊಂಡು. ಸೊ ಅದು ಎಲ್ಲೋ ಒಂದ್ ಕಡೆ ನಮ್ಮೆಲ್ಲರಿಗೂ ಒಂದು ಕರಿಯರ್ ಮೂವಿ ಆಗುತ್ತೆ. ಮೊದಲನೇ ಬಾರಿಗೆ ಹಾಸನಾಂಬ ದೇವಿಯ ದರ್ಶನ ಪಡೆದು ತುಂಬಾ ತುಂಬಾ ಖುಷಿ ಆಯ್ತು. ಒಂಥರ ಮೈ ರೋಮಾಂಚನ ಆಯ್ತು. ಶಕ್ತಿ ಪೀಠ, ಅಷ್ಟು ದೇವಿ ಒಂದು ಶಕ್ತಿ ಬಗ್ಗೆ ನಾವು ನೆನ್ನೆ ಏನು ಪ್ರತೀತಿ, ಏನ್ ಹಾಸನಾಂಬ ದೇವಿ ಅಂದ್ರೆ ಯಾರು, ಏನಕ್ಕೆ ಈ ಪ್ರತೀತಿ ಏನು, ಏನಕ್ಕೆ 9 ರಿಂದ 15 ದಿನದವರೆಗೂ ಮಾತ್ರ ದೇವಸ್ಥಾನ ತೆರೆದಿರುತ್ತೆ, ಇದನ್ನೆಲ್ಲ ನಾವು ಒಂದಷ್ಟು ನೆನ್ನೆ ರಿಸರ್ಚ್ ಮಾಡಿ ಒಂದಷ್ಟು ತಿಳ್ಕೊಂಡ್ವಿ ದೇವಸ್ಥಾನದ ಬಗ್ಗೆ. ಇಲ್ಲಾಂದ್ರೆ ನಮ್ಗೆ ದೇವಸ್ಥಾನ ಪ್ರತೀತಿ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಬಂದು ನಮ್ಗೆ ಆ ಭಕ್ತಿ ನಮ್ಗೇನು ಅಂತ ಗೊತ್ತಾಗಲ್ಲ. ಸೊ ಅದಕ್ಕೆ ಆ ದೇವಿಯ ಶಕ್ತಿ ನಾವು ಮನ್ಸಲ್ಲಿ ಏನು ನೆನ್ಸ್ಕೊಂಡ್ರು ಕೂಡ ಆ ದೇವಿ ಅದು ನೆರವೇರಿಸುವಂಥದ್ದು, ಅದನ್ನೆಲ್ಲ ತಿಳ್ಕೊಂಡು ಇವತ್ ಬರ್ಲೇಬೇಕು ಅಂತ ಹೇಳಿ ಇವತ್ ಬಂದ್ವಿ. ನಾಳೆ ಲಾಸ್ಟ್ ಡೇ ಅಂತ ಗೊತ್ತಾಯ್ತು, ಅದಕ್ಕೆ ಇವತ್ತೇ ಬಂದು ದರ್ಶನ ಮಾಡ್ಕೊಂಡ್ ಬಂದ್ವಿ. ತುಂಬಾ ಖುಷಿ ಆಯ್ತು. ಒಂದ್ ಮೈ ರೋಮಾಂಚನ ಆಯ್ತು. ಅಲ್ಲಿ ಎಂಟರ್ ಆಗ್ತಾ ಇದ್ದಂಗೆ, ಆ ರ್ಯಾಂಪ್ ದಾಟಿ ಮುಂದೆ ಹೋಗ್ತಾ ಇದ್ದಂಗೆ ದೇವಿ ಅಲ್ಲಿ ಕಾಣಿಸ್ತಾ ಇದ್ದಂಗೆ ಒಂದು ದೀಪ ಆಗ್ಲಿ, ದೇವಿ ನೋಡಿದ ತಕ್ಷಣ ಒಂದು ಮೈ ರೋಮಾಂಚನ ಆಯ್ತು. ತುಂಬಾ ಖುಷಿ ಆಯ್ತು. ಸಾಂಪ್ರದಾಯಿಕ ಉಡುಗೆ ತೊಟ್ಕೊಂಡು ಕೊಡಗು ಸಾಂಪ್ರದಾಯಿಕ ಹೌದು. ನಾನು ಎಲ್ಲ ಯಾವ ದೇವಸ್ಥಾನಕ್ಕೆ ಹೋದ್ರು ಕೂಡ ನಮ್ಮ ಕೊಡಗಿನ ಉಡುಪಲ್ಲೇ ಹೋಗೋದು. ನಮ್ಮ ಒಂದು ಟ್ರೆಡಿಷನಲ್ ಜ್ಯುವೆಲ್ರಿ, ನಮ್ಮ ಪತ್ತಾಕ, ಜೋಮಾಲೆ, ನಮ್ಮ ಕೊಕ್ಕೆ ತಾತಿ, ಇದಷ್ಟು ನಮ್ಮ ಟ್ರೆಡಿಷನಲ್ ಕೊಡವ ಏನ್ ಸಂಪ್ರದಾಯ ಇದೆ, ನಾನು ಅದನ್ನ ಮಾಡ್ಕೊಂಡು ಎಲ್ಲಾ ದೇವಸ್ಥಾನಕ್ಕೂ ನಾ ಹಾಗೆ ಹೋಗೋದು. ಇಲ್ಲಿ ಬಂದ ಭಕ್ತರಿಗೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಈ ವರ್ಷ ಬೇಡ್ಕೊಂಡು ಹೋದ್ರೆ ಮುಂದಿನ ವರ್ಷ ಈಡೇರುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಹೌದು, ನೀವೇನಾದ್ರು ವಿಶೇಷ ಪ್ರಾರ್ಥನೆ? ಖಂಡಿತ ತುಂಬಾ ಹರಕೆಗಳಿದೆ. ಹರಕೆಗಳು ಹೇಳಬಾರ್ದಂತೆ, ತುಂಬಾ ಸಾಕಷ್ಟು ಇದೆ. ಸಾಕಷ್ಟು ಬೇಡ್ಕೊಂಡಿದ್ದೀನಿ ದೇವ್ರ ಹತ್ರ. ಹಾಗೆ ಸಿನಿಮಾ, ಎಸ್ಪೆಷಲಿ ಈಗ ಸಿನಿಮಾ ಭುವನ್ ಅವ್ರದ್ದು ಹೆಲೋ 1 2 3 ಸಿನಿಮಾ, ಯೋಗರಾಜ್ ಭಟ್ರು ಹಾಗೆ ಹರಿಕೃಷ್ಣ ಅವರ ಕಾಂಬಿನೇಷನ್ ಸಿನಿಮಾ, ಅದು ಇನ್ನೇನು ಶೂಟಿಂಗ್ ಶುರು ಆಗುತ್ತೆ. ಅದ್ರ ಬಗ್ಗೆ ಜಾಸ್ತಿ ಬೇಡ್ಕೊಂಡಿದ್ದೀನಿ, ಯಾಕಂದ್ರೆ ಆ ಸಿನಿಮಾ ಒಂದು ದೊಡ್ಡ ದೊಡ್ಡ ಹಿಟ್ ಆಗ್ಬೇಕು ಇಂಡಸ್ಟ್ರಿಯಲ್ಲಿ ಅಂತ ಹೇಳ್ಕೊಂಡು. ಸೊ ಅದು ಎಲ್ಲೋ ಒಂದ್ ಕಡೆ ನಮ್ಮೆಲ್ಲರಿಗೂ ಒಂದು ಕರಿಯರ್ ಮೂವಿ ಆಗುತ್ತೆ.